ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಹಾಂ ಇಲ್ಲ ಆರಾಮದಿದ್ದು. ನೀ ಹೆಂಗದಿದ್ದಿ? ನೀ ಆರಾಮದಿದ್ದಿ? ಹಾಗೌಡ್ರ ನಾವು ಆರಾಮದಿರಿ. ಅನ್ನದಾತಾನೆ ತಪ್ಪು ಸರಿಯ ತಿದ್ದಿ ಎಲ್ಲಿಂದ ಬಂದಿನ ಇಲ್ಲಿಗೆ? ಸರ್ ಅಸ್ಸಾಂದಿಂದ ಶನಿ ಇಲ್ಲೇ ಇದೆ. ಆರಾಮದಿರಿ ಎಲ್ಲರೂ? ಮತ್ತೆ ಸರಿ ನಾ ಸತ್ತಿಯಿಂದ ಟ್ರಾನ್ಸ್ಫರ್ ತಗೊಂಡು ಕಟಗೇರಿ ಶಾಲೆ ಜಾಯ್ನ್ ಆಗಿದ್ದೆ. ಕಟಗೇರಿ ಶಾಲೆ ನಮ್ಮ ಸತ್ತಿ ಶಾಲೆ ದೊಡ್ಡ ಶಾಲೆ ಅದ. ನಾವು ಕಟಗೇರಿ ವರ್ಕ್ ಮಾಡುವಾಗ 553 ಸ್ಟ್ರೆಂತ್ ಇತ್ತು. ಈಗ ಕಟಗೇರಿ ಶಾಲೆಯೊಳಗೆ 230 ಸ್ಟ್ರೆಂತ್. ಗಜಾಂತರ ಆತು. ಬರ್ಬರ್ತ ಕನ್ನಡ ಶಾಲೆ ಮೇಲೆ ಒಲವು ಕಮ್ಮಿ ಆಗ್ಲಕತ್ತದ ಅಂದಂಗ ಆಯ್ತು. ಹಂಗೇನಿಲ್ಲ. ಅದ್ರ ಅರ್ಥ ಏನಪ್ಪಾ ಅಂತಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಾ ಸೌಲಭ್ಯಗಳದಾವ್. ಅದನ್ನ ಮಂದಿ ಏನ್ ಮಾಡಾಕ್ತಾರ, ಅದನ್ನ ಸರಿಯಾಗಿ ಉಪಯೋಗಿಸ್ಕೋವಾರ. ಅದ್ರ ಬಗ್ಗೆ ಜನರಿಗೆ ಏನಾಗೈತಿ, ತಿಳುವಳಿಕೆ ಇಲ್ಲ ಆಗೈತಿ. ಹೌದು. ಕೇವಲ ಖಾಸಗಿ ಶಾಲೆಗಳಲ್ಲಿ ಏನಪ್ಪಾ ಅಂತಂದ್ರೆ ಭೌತಿಕ ಸೌಲಭ್ಯಗಳನ್ನ ನೋಡ್ಕೊಂಡು ಸ್ಟ್ರಕ್ಚರ್ ಅದಕ್ಕೆ ಏನಪ್ಪಾ ಅಂತಾರೆ, ಎಲ್ಲರೂ ಮಾಡ್ತಾರ, ಮನಸ್ಸು ಹೋಲಾಕತ್ತಾರ. ಅವರಿಗೆ ವಾಹನ ಸೌಲಭ್ಯ ಇರ್ಬೋದು, ಯೂನಿಫಾರ್ಮ್, ಅದು ಇದು ಅಂತೇಳಿ ಹೊರಗಿನ ಆಕರ್ಷಣೆ ಹೆಚ್ಚಾಗ್ತತಿ. ಆದ್ರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಏನು ಗುಣಮಟ್ಟ ಶಿಕ್ಷಣ ಸಿಗ್ತದಲ್ಲ, ಸರ್ಕಾರಿ ಸೌಲಭ್ಯ ಸಿಗ್ತಾವಲ್ಲ, ಅಲ್ಲಿ ಸಿಗಂಗಿಲ್ಲ. ನಾವು ಮಕ್ಕಳಿಗೆ ಏನ್ ಮಾಡ್ತೀವಪ್ಪ ಅಂತಂದ್ರೆ CET ಬರೆದು ಪಾಸ್ ಆಗಿರುವಂತ ಶಿಕ್ಷಕರು ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡ್ತಾರೆ. ಈಗ 2 ಪರೀಕ್ಷೆಗಳನ್ನ ಪಾಸ್ ಆಗೋದು, ಒಂದು TET ಪರೀಕ್ಷೆಯನ್ನ, ಇನ್ನೊಂದು CET ಪರೀಕ್ಷೆ. ಇದನ್ನ ಪಾಸ್ ಆದ ನಂತರ ಅವರಿಗೆ ಅಪಾಯಿಂಟ್ ಆರ್ಡರ್ ಕೊಡ್ತಾರೆ ಗೌರ್ಮೆಂಟ್. ಅಲ್ಲಿ ಏನಪ್ಪಾ ಅಂತಂದ್ರೆ ಈಗ ಸರ್ಕಾರಿ ಅವರು ಏನ್ ಮಾಡ್ತಾರ, ಪ್ರೈವೇಟ್ದವರು ನುರಿತ ಶಿಕ್ಷಕರಿಂದ ಬೋಧನೆ ಅಂತ ಹೇಳ್ತಾರೆ. ನಾವ್ ಅದನ್ನ ಅಡ್ವರ್ಟೈಸ್ ಮಾಡಂಗಿಲ್ಲ. ನಮ್ಮಲ್ಲಿ ಕರೆಕ್ಟ್ ಆಗಿ ಏನಾಗಿರ್ತಾರಪ್ಪ ಅಂತಾರೆ, ನುರಿತ ಶಿಕ್ಷಕರೇ ಬಂದಿರ್ತಾರ. ನುರಿತ ಶಿಕ್ಷಕರೇ ಇರ್ತಾರೆ. ಅತ್ಯಂತ ಟ್ಯಾಲೆಂಟೆಡ್ ಇದ್ದವ್ರು ಮಾತ್ರ ಈಗ ಆಯ್ಕೆ ಆಗ್ತಾರೆ. ಶಾಲೆಗಳಲ್ಲಿ ಉಚಿತವಾದಂತ ಪಠ್ಯ ಪುಸ್ತಕವನ್ನು ಕೊಡ್ತೀವಿ, ಅವರಿಗೆ ಶೂ ಶಾಕ್ಸ್ ಕೊಡ್ತೀವಿ. ಆ ನಂತರ ಏನಪ್ಪಾ ಅಂತಂದ್ರೆ ಡೈರಿ ಕೊಡ್ತಾರೆ. ಆ ನಂತರ ಏನಪ್ಪಾ ಅಂತಂದ್ರೆ ಮಧ್ಯಾಹ್ನದ ಬಿಸಿ ಊಟದ ಯೋಜನೆ ಅದಾದ. ಆಮೇಲೆ ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಪೋಷಕಾಂಶದ ಕೊರತೆ ಆಗಬಾರ್ದು ಅಂತ ಹೇಳಿ ಮೊಟ್ಟೆ, ಹಾಲು, ಬಾಳೆಹಣ್ಣು ಇವುಗಳನ್ನು ಸಹ ಕೊಡ್ತಾರೆ. ಅದ್ರ ಜೊತೆಗೆ ರಾಗಿ ಮಾಲ್ಟನ್ನ, ಪ್ರದೇಶಕ್ಕೆ ಅನುಗುಣವಾಗಿ ರಾಗಿ ಮಾಲ್ಟನ್ನು ಕೊಡ್ತಾರೆ. ಇಷ್ಟೆಲ್ಲಾ ಸೌಲಭ್ಯಗಳ ಜೊತೆಗೆ ಏನಪ್ಪಾ ಅಂತಂದ್ರೆ ನಾವು ಖಾಸಗಿ ಶಾಲೆಗಳಲ್ಲಿ ಡೊನೇಷನ್ ಕೊಟ್ಟು ಹೆಚ್ಚು ಹಣವನ್ನ ಮಕ್ಕಳ ಮೇಲೆ ಪಾಲಕರು ಮಾಡ್ತಾರೆ, ಇನ್ವೆಸ್ಟ್ ಮಾಡ್ತಾರೆ. ಸರ್ಕಾರಿ ಶಾಲೆಗಳಲ್ಲಿ ವಿತೌಟ್ ಇನ್ವೆಸ್ಟ್, ಎಲ್ಲವೂ ಸರ್ಕಾರವೇ ಕೊಟ್ಟು ನಮ್ಮ ಮಕ್ಕಳಿಗೆ ಶಾಲೆಯನ್ನ ಕಲಿಸೋದ್ರ ಜೊತೆಗೆ ಸರ್ಕಾರಿ ಶಾಲೆ ಬಾಯ್ಪಾಠ ವ್ಯವಸ್ಥೆಯನ್ನು ಮಾಡೋದಿಲ್ಲ. ಅದೇನ್ ಮಾಡ್ತಪ್ಪ ಅಂದ್ರೆ ಶಿಕ್ಷಣ ಜೊತೆಗೆ ಜೀವನ ಶಿಕ್ಷಣವನ್ನು ಕೊಡೋದು. ಖಾಸಗಿ ಶಾಲೆಗಳಲ್ಲಿ ಬಾಯ್ಪಾಠ ಮಾಡಿ ಕೇವಲ ಅಂಕ ಮತ್ತು ಗ್ರೇಡ್ಗಳನ್ನ ಬಯಸುವುದಿಲ್ಲ, ಅದು ಕೊಡ್ತಾರ ಅವರು. ಆದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಶಿಕ್ಷಣ ಜೊತೆಗೆ ಜೀವನ ಶಿಕ್ಷಣವನ್ನ ಕೊಡುವಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು ಏನಪ್ಪಾ ಅಂದ್ರೆ ಯಶಸ್ವಿಯಾಗಿವೆ. ಅದಕ್ಕ ಎಲ್ಲ ಪಾಲಕರು ಈ ವಿಷಯದ ಬಗ್ಗೆ ಮನವರಿಕೆ ಮಾಡಿಕೊಂಡು ತಮ್ಮ ಮಕ್ಕಳಿಗೆ ಅತ್ಯುತ್ತಮವಾದಂತ ಗುಣಮಟ್ಟದ ಶಿಕ್ಷಣ ಸಿಗುವಂತಹ ಸರ್ಕಾರಿ ಶಾಲೆಗಳಲ್ಲಿ ಏನಪ್ಪಾ ಅಂತಾರೆ ಅವುಗಳಿಗೆ ಅಡ್ಮಿಷನ್ ಕೊಡಿಸಿ ಸರ್ಕಾರಿ ಶಾಲೆಯನ್ನ ಉಳಿಸ್ಬೇಕು ಮತ್ತು ಬೆಳೆಸಬೇಕು. ಸರ್ಕಾರಿ ಶಾಲೆ ಕಲ್ತವ್ರು ಹಿಂದೆ ಬೀಳ್ತಾರ. ಯಾರು ಹೇಳ್ತಾರೆ, ಅನಿಲ ಮಿಲಿಟರಿ ಒಳಗದಾನ, ನೀನು KB ಒಳಗದಿ, ಇವನು KB ಒಳಗದಾನ, ಇವ್ರಣ್ಣ PSI ಅದಾನ, ಮತ್ತು ಹನಗಂಡಿ ಮತ್ತು ತೋರಿ ಅಂತಿದ್ರು ಅವರೆಲ್ಲ CA ಆಗ್ಯಾರು. ಬಹಳಷ್ಟು ಜನರು ಏನಪ್ಪಾ ಅಂದ್ರೆ ಉನ್ನತವಾದ ಹುದ್ದೆಗಳನ್ನ ಪಡ್ಕೊಂಡಾರ. ಕೆಲವರು ಸೈನಿಕ ಇಲಾಖೆಯಲ್ಲಿ, ಮತ್ತೆ ಕೆಲವರು ಪೊಲೀಸ್ ಇಲಾಖೆಯಲ್ಲಿ, ಕೆಲವರು ವಿದ್ಯುತ್ ಇಲಾಖೆಯಲ್ಲಿ, ಕೆಲವರು ಶಿಕ್ಷಕರಾಗಿದ್ದಾರೆ. ಎಲ್ಲಾ ಡಿಪಾರ್ಟ್ಮೆಂಟ್ ನಲ್ಲಿ ಹೆಚ್ಚು ಉದ್ಯೋಗ ಯಾರು ಮಾಡ್ತಾರಪ್ಪ ಅಂತಂದ್ರೆ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲಿತಂತ ವಿದ್ಯಾರ್ಥಿಗಳ ಮೇಲುಗೈ ಏನಪ್ಪಾ ಅಂತಾರೆ ಇರುವುದನ್ನ ನಾವು ಕಾಣೋಣ. ಕೇವಲ ಇಷ್ಟೇ ಅಲ್ಲ, ಈ ನಾಡನ್ನ ಕಟ್ಟಿ ಬೆಳೆಸುವ ಸೈನಿಕರ ಜೊತೆಗೆ ಈ ನಾಡಿಗೆ ಅನ್ನವನ್ನ ಕೊಡುವಂತಹ ರೈತರು ಕೂಡ ಆಗ್ಯಾರ ನಮ್ಮ ಶಾಲೆಯಲ್ಲಿ ಕಲಿತವ್ರು. ಯಾಕಂತಂದ್ರ ಪ್ರಗತಿಪರ ರೈತರಾಗಿ ಮತ್ತು ಹೈನುಗಾರಿಕೆ ಉದ್ಯಮದಲ್ಲಿ, ಕೃಷಿ ಇಲಾಖೆಯಲ್ಲಿ ಏನಪ್ಪಾ ಅಂತಂದ್ರೆ ಕೃಷಿಯೇತರರು ಕೂಡ ಏನಪ್ಪಾ ಅಂತಾರೆ ಅತ್ಯುತ್ತಮವಾದಂತ ಜೀವನವನ್ನ ಕಟ್ಟಿಕೊಳ್ಳುವಂತ ದಾರಿದನ್ನ ತೋರುವುದು ಯಾವ್ದಪ್ಪ ಅಂತಾರೆ ನಮ್ಮ ಸರ್ಕಾರಿ ಶಾಲೆ.
ನಡೀರಿ ದೋಸ್ತ ಒಂದ್ಸಲ ಶಾಲೆ ನೋಡಿ ಬರೋಣ. ತಪ್ಪು ಸರಿಯ ತಿದ್ದಿ ನೋಡ ಇಲ್ಲಿ ಮಟ್ಟ ಬಂದಿವು, ನಮ್ಮ ಗಾಂಧಿ ಸರಿ ಹೆಡ್ ಮಾಸ್ಟರ್ ಅದಾರಂತ, ಸ್ವಲ್ಪ ಭೇಟಿ ಬರ್ರು ಹೋಗಿ. ನಡಿ ಶಿಷ್ಯ, ನಡ್ರಿ. ಸರ್ ನಾವು ನಿಮ್ಮ ಸ್ಟೂಡೆಂಟ್ ಸರ್, ಸರ್ ನಮ್ಮಲ್ಲಿ ಪ್ರೈವೇಟ್ ಸ್ಕೂಲ್ ಕಿತ್ತರಿ ಗೌರ್ಮೆಂಟ್ ಸ್ಕೂಲ್ದಾಗ ಯಾವ ಸೌಲಭ್ಯಗಳು ಇಲ್ಲ ಇಲ್ರಿ? ಸೌಲಭ್ಯಗಳು ಎಲ್ಲ ಅದಾವ. ಇವತ್ತು ಸರ್ಕಾರದವ್ರು ಏನ್ ಮಾಡ್ತಾರೆ ಅಂದ್ರೆ ಮಕ್ಕಳಿಗೆ ಸಾಕಷ್ಟು ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಶಾಲೆಯಲ್ಲಿ ಸಹಿತ ಎಲ್ಲ ಸೌಕರ್ಯಗಳು ಇದಾವೆ, ಮೂಲಭೂತ ಸೌಕರ್ಯಗಳೆಲ್ಲ ಅದಾವ. ಕಂಪ್ಯೂಟರ್ ಐತಿ, ನುರಿತವಾಗಿರ್ತಕ್ಕಂಥ ಶಿಕ್ಷಕರು ಅದಾರ. ಅವ್ರನ್ನೆಲ್ಲ ನೀವು ಲಾಭ ತಗೋಬೇಕಾಯ್ತಾರೆ ಗೌರ್ಮೆಂಟ್ ಸ್ಕೂಲ್ಗೆ ಕಳಿಸ್ಬೇಕು. ಯಾಕಂತಂದ್ರೆ ಇಲ್ಲಿ ಪ್ರೈವೇಟ್ ಸ್ಕೂಲ್ಗಿಂತ ನಮ್ಮ ಹೆಚ್ಚಿನ TET CET ಪಾಸ್ ಆಗಿ ಬಂದಿರತಕ್ಕಂಥ ಶಿಕ್ಷಕರು ಅದಾರ. ಅವ್ರಿಗಿಂತ ಹೆಚ್ಚಿನ ನಾಲೆಜ್ ಇರೋದ್ರಿಂದ ಮಕ್ಕಳಿಗೆ ಭಾಳಷ್ಟು ಲಾಭ ಆಗ್ತೈತಿ. ದಯಮಾಡಿ ಈ ಇಂಗ್ಲೀಷ್ ಒಳಗಾಗದೆ ನಿಮ್ಮ ಮಕ್ಕಳನ್ನು ನಮ್ಮ ಸ್ಕೂಲಿಗೆ ಕಳಿಸಿದ ಅಂತಂದ್ರೆ ನಿಮ್ಮ ಮಕ್ಕಳ ಮುಂದಿನ ತಮ್ಮ ಭವಿಷ್ಯವನ್ನು ಉತ್ತಮ ರೀತಿಯಾಗಿ ಆಗ್ತಾಯಿತ್ತು ನಮ್ಮ ಅನಿಸಿಕೆ ಐತಿ. ದಯಮಾಡಿ ಎಲ್ಲ ಪಾಲಕರು ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡೋದಂತೆ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೀವಿ. ಅಂದ್ರೆ ಗೌರ್ಮೆಂಟ್ ಎಲ್ಲಾ ಮೂಲಭೂತ ಸೌಕರ್ಯಗಳು ನಿಮ್ಗೆ ಸಿಗ್ಲಾಕತ್ತಾವ್ರಿ? ಎಲ್ಲ ಸಿಕ್ಕಿದಾವ ಮಕ್ಕಳಿಗಾಗಿ ಎಲ್ಲ ಮೂಲಭೂತ ಸೌಕರ್ಯಗಳಿದಾವ, ಎಲ್ಲ ಸಿಕ್ಕಿದಾವೆ. ಆದ್ರೆ ಕಂಪ್ಯೂಟರ್ಗಳನ್ನು ಸುಮಾರು ಒಂದು 10-15 ವರ್ಷದಿಂದ ನಮಗೆಲ್ಲ ಕೊಟ್ಟಿದ್ದಾರೆ. ಸ್ವಲ್ಪ ಅದ್ರ ಬಗ್ಗೆ ನಮಗ ತೋರಿಸ್ತೀರಿ ಸರ್, ಯಾವ ಭಾಗದಾಗ ಏನೇನು ಕಂಪ್ಯೂಟರ್ ಬಗ್ಗೆ ನಿಮ್ಗೆ ಅದೊಂದು ಸಪ್ರೇಟ್ ಆಗಿರ್ತಕ್ಕಂಥ ರೂಮ್ ಐತಿ, ಅಲ್ಲಿ ಕರ್ಕೊಂಡು ನಾನು ತೋರಿಸ್ತೀನಿ. ಆಯ್ತು ಸರ್, ಬನ್ನಿ ಸರ್ ಹೋಗೋಣ. ಸ್ಪರ್ಧಾತ್ಮಕ ಯುಗದಲ್ಲಿ ಕಂಪ್ಯೂಟರ್ ಶಿಕ್ಷಣ ಬಹಳ ಅತಿ ಅವಶ್ಯಕ ಇರುವುದರಿಂದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಲಿಯುವಂತ ಮಕ್ಕಳಿಗೆ ಈಗಾಗಲೇ ನಮ್ಮ ಶಾಲೆಯಲ್ಲಿ ಹೋದ ವರ್ಷ ನಮ್ಮ ಜಡ್ಪಿ ವತಿಯಿಂದ 6 ಕಂಪ್ಯೂಟರ್ಗಳನ್ನ ಒದಗಿಸಿಕೊಟ್ಟಾರ. ಆಮೇಲೆ ಅತಿ ಪೂರ್ವದಲ್ಲಿ ಒಂದು 5 ವರ್ಷ ಪೂರ್ವದಲ್ಲಿ ಇಲ್ಲಿಯ ಒಬ್ಬ ದಾನಿಗಳಂತ ಪುಂಡ್ಲಿಕ್ ದಾನಿಗಳವರು 10 ಕಂಪ್ಯೂಟರ್ಗಳನ್ನ ನೀಡಿ ಅವರು ಕಂಪ್ಯೂಟರ್ ಶಿಕ್ಷಕರನ್ನ ನೇಮಕ ಮಾಡಿ ಎಲ್ಲಾ ವಿದ್ಯಾರ್ಥಿಗಳು ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣ ದೊರಕುವಂತೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಆ ಒಂದು ಮಕ್ಕಳ ಭವಿಷ್ಯವನ್ನ ಉಜ್ವಲ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದರ ಜೊತೆಗೆ ನಮ್ಮಲ್ಲಿ ಇನ್ನೂ ಅನೇಕ ಪ್ರತಿ 3ನೇ ಶನಿವಾರ ಸಂಭ್ರಮ ಶನಿವಾರ ಅಂತ ಮಾಡ್ತಾ ಇದ್ದೀವಿ. ಒಳ್ಳೆಯ ಕಾರ್ಯಕ್ರಮಗಳು ನಡೀತಾ ಇದ್ದೀವಿ. ಕ್ವಿಜ್ ಆಗಿರಬಹುದು, ರಸಪ್ರಶ್ನೆ ಆಗಿರಬಹುದು. 4ನೇ ಶನಿವಾರ ಪಾಲಕರ ಪೋಷಕರ ಸಭೆಯನ್ನು ಸಹಿತ ಮಾಡ್ತಾ ಇದ್ದೀವಿ. ಆ ಒಂದು ಪಾಲಕರ ಪೋಷಕರ ಸಭೆಯಲ್ಲಿ ಆ ಮಕ್ಕಳ ಒಂದು ಕಲಿಕೆಯ ಬಗ್ಗೆ ಬಹಳಷ್ಟು ಎಲ್ಲ ಶಿಕ್ಷಕರಿಂದ ಚರ್ಚೆಯಾಗಿ ಮಕ್ಕಳ ಒಂದು ಯಾವ ರೀತಿ ಕಲಿಕೆ ಒಳಗೆ ಹಿಂದುಳಿದ್ರ ಒಂದು ಮುಂದುವರಿತಕ್ಕಂಥ ಕೆಲಸವನ್ನ ಶಿಕ್ಷಕರು ಮಾಡ್ತಾ ಇದ್ದಾರೆ. ಉತ್ತಮವಾಗಿರ್ತಕ್ಕಂಥ SDMs ಇದ್ದಾರೆ, ಗ್ರಾಮ ಪಂಚಾಯತಿಯವರ ಸಹಾಯ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಮಕ್ಕಳ ಒಂದು ಶಿಕ್ಷಣ ಸಹಿತ ಮುಂದುವರಿಬೇಕು. ಅದೇ ರೀತಿಯಾಗಿ ನಾವು ಸ್ಪೋರ್ಟ್ಸ್ಗಳನ್ನ ಮಾಡ್ತೀವಿ, ಪ್ರತಿಭಾ ಕಾರಂಜಿಗಳನ್ನ ಮಾಡ್ತೀವಿ, ಗಣಿತ ಕಲಿಕಾ ಆಂದೋಲನ ನಡೀತಾ ಇದೆ. ಇನ್ನೂ ಅನೇಕ ಹಲವಾರು ಕಾರ್ಯಕ್ರಮಗಳ ಈ ಒಂದು ಸರ್ಕಾರಿ ಶಾಲೆಯೊಳಗೆ ಇರೋದ್ರಿಂದ ತಮ್ಮ ಮಕ್ಕಳ ಒಂದು ಭವಿಷ್ಯಕ್ಕಾಗಿ ಏನಪ್ಪಾ ಅಂದ್ರೆ ನಾವು ನಮ್ಮ ಒಂದು ವಿಚಾರ ಮಾಡಿದ್ರೆ ನಾವು ಮಕ್ಕಳಿಗಾಗಿ ಆಸ್ತಿ ಮಾಡೋದು ಬೇಡ, ಮಕ್ಕಳೇ ನಮ್ಮ ಆಸ್ತಿ ಅಂತ ತಿಳ್ಕೊಂಡು ನಾವೇನ್ ಮಾಡ್ಬೇಕಾಗೈತಿ, ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸ್ಬೇಕಾಗೈತಿ. ಅದಕ್ಕೆ ದಯವಿಟ್ಟು ಪಾಲಕ ಪೋಷಕರಲ್ಲಿ ನನ್ನ ಮತ್ತೊಂದು ವಿನಂತಿ ಏನೆಂದರೆ ಈ ವರ್ಷ 2026-27ನೇ ಸಾಲಿಗಾಗಿ ನಮ್ಮ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ದಾಖಲಿಸಿ ಏನಪ್ಪಾ ಅಂದ್ರೆ ಒಳ್ಳೆಯ ಕೆಲಸ ಮಾಡ್ಬೇಕಂತ ಹೇಳಿ ನಾನು ಅಲ್ಲಿ ವಿನಂತಿಸ್ಕೊಳ್ತೇನೆ. ಸರ್ಕಾರಿ ಶಾಲೆಯಲ್ಲಿ 1 ರೂಪಾಯಿ ಶುಲ್ಕವಿಲ್ಲ, ಸಮವಸ್ತ್ರಗಳ ಚಿಂತನೆ ಇಲ್ಲ, ಪಠ್ಯ ಪುಸ್ತಕಗಳ ಚಿಂತೆ ಇಲ್ಲ, ಮಕ್ಕಳಿಗೆ ಶೂ ಮತ್ತು ಸಾಕ್ಸ್ ಕೊಡಿಸುವ ಚಿಂತೆ ಇಲ್ಲ, ಕನ್ನಡ ಜೊತೆ ಇಂಗ್ಲಿಷ್ ಕಲಿಸುತ್ತಾರೆ, ಕಷ್ಟ ಸುಖಗಳ ಬಗ್ಗೆ ಇರುವಿಕೆಯನ್ನು ಕಲಿಸುತ್ತಾರೆ, ಮಾನವೀಯತೆಯ ಮೌಲ್ಯಗಳನ್ನು ತಿಳಿಸುತ್ತಾರೆ, ಸಮಗ್ರ ಶಿಕ್ಷಣ ಕೊಡಿಸುತ್ತಾರೆ. ನುರಿತ ಅನುಭವಿ ಶಿಕ್ಷಕರನ್ನು ನಮ್ಮ ಸರ್ಕಾರಿ ಶಾಲೆ ಹೊಂದಿದೆ. ಎಲ್ಲರೂ ದಯವಿಟ್ಟು ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳುಹಿಸಿ. ಧನ್ಯವಾದಗಳು. ಸರ್ಕಾರಿ ಬಸ್ಗಳು ಫ್ರೀ ಇದೆ ಎಂದು ಖುಷಿ ಪಡೋ ನೀವು, ಸರ್ಕಾರಿ ಶಾಲೆಗಳು ಕೂಡ ಫ್ರೀ ಇದೆ, ಅಲ್ಯಾಕ್ ನಿಮ್ಮ ಮಕ್ಕಳನ್ನ ನೀವು ಕಳಿಸಬಾರ್ದು? ಕಳುಹಿಸಿ ಶಿಕ್ಷಣ ಕೊಟ್ಟು ಖುಷಿ ಪಡಬಾರ್ದು? ಫ್ರೀ ಆಗಿ ಅಡ್ಡಾಡುವುದು ಮುಖ್ಯವಲ್ಲ, ಫ್ರೀ ಆಗಿ ಎಜುಕೇಶನ್ ಕೊಡಿಸುವುದು ಮುಖ್ಯ. ಎಲ್ಲ ಪಾಲಕರು ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳುಹಿಸಿ. ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸಿ. ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸಿ. ಕನಸುಗಳ ಜೊತೆಗೆ ನಡೆದ ಜಾಗ
ಸ್ನೇಹಿತರ ಪ್ರೀತಿ ಪಡೆದ ಜಾಗ